ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಶ್ರೀಗಂಧದ ಗುಡಿ ಸೀರಿಯಲ್ನಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹರಿ ಚಂದನ ಕಾರಲ್ಲಿ ಬರ್ತಿರ್ತಾರೆ. ಚಂದನಕ್ಕೆ ಯಾಕೋ ಒಂಥರ ಆಗ್ತಿರುತ್ತೆ, ವಾಮಿಟ್ ಟೈಪ್ ಆಗ್ತಾ ಇರುತ್ತೆ. ಸೊ ಹಾಗಿದ್ರೆ ಇರಿ ಮೇಡಮ್, ಕಾರ್ ನಿಲ್ಲಿಸ್ತೀನಿ ಅಂತ ಕಾರ್ ನಿಲ್ಲಿಸಿ ಅವಳು ಸ್ವಲ್ಪ ವಾಮಿಟ್ ಮಾಡ್ಕೋತಾರ ಸೆನ್ಸೇಷನ್ ಆಗುತ್ತೆ. ಸೊ ಅದಕ್ಕೆ ಹರಿ ಹೇಳ್ತಾನೆ, ನೀರು ಕುಡೀರಿ ಮೇಡಮ್, ಏನು ತಿಂಡಿ ತಿಂದಿಲ್ಲಲ್ಲ, ಅದಕ್ಕೆ ಈ ಥರ ಆಗಿದ್ದು, ಮುಂದೆ ಹೋಟೆಲ್ನಲ್ಲಿ ನಿಲ್ಲಿಸ್ತೀನಿ ತಿನ್ನೋರಂತೆ, ಇವಾಗ ಹೋಗೋಣ ಅಂತೆಲ್ಲ ಕೇಳ್ತಾನೆ. ನಾನು ತಪ್ಪು ಮಾಡಿಬಿಟ್ಟೆ, ನಮ್ಮ ಮನೆಯವ್ರು ಮೋಸ ಮಾಡಿಬಿಟ್ಟೆ ಎಲ್ಲ ಅಂತ ಅಳ್ತಿರ್ತಾಳೆ. ಹೌದು ಮೇಡಮ್, ಹೌದು, ನೀವು ಮೋಸ ಮಾಡಿದ್ರೆ ನಡ್ರಿ, ಆ ಸೈಕೋ ಇನ್ನೂ ಇರ್ತಾನೆ, ವಾಪಸ್ ಹೋಗೋಣ, ಸೈಕೋ ಜೊತೆ ಮದುವೆ ಮಾಡ್ತಾರೆ, ಹೋಗೋಣ ವಾಪಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಚಂದನ, ಹೌದು ನಾನೇನು ತಪ್ಪು ಮಾಡಿದ್ದೀನಿ, ನಾನೇ ಹಾಕಿದಿರಬೇಕು, ನಾನು ಮಾತು ಕೇಳಿದ್ರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ, ನಡೀರಿ ಹೋಗೋಣ ಅಂತ ಸಡನ್ನಾಗಿ ಎದ್ದು ನಿಲ್ತಾಳೆ. ಅದಕ್ಕೆ ಹರಿ ಶಾಕ್ ಆಗ್ತಾನೆ, ಏನು ವಾಪಸ್ ಹೋಗೋಣವಾ ಅಂತ ಕೇಳ್ತಾನೆ. ಇಲ್ಲ ಬೆಂಗಳೂರಿಗೆ ಹೋಗೋಣ, ನಾನು ಏನನ್ನೋ ತೋರಿಸ್ತೀನಿ ಅಂತ ಹೇಳಿ ಇಬ್ಬರು ವಾಪಸ್ ಕಾರ್ ಹತ್ತಿ ಹೊರಡ್ತಾರೆ. ನಮ್ದು ಹೇಗಿದ್ರು ಫೇಕ್ ಮದುವೆ ಅಲ್ವಾ, ಈ ತಾಳಿ ತೆಗೆದುಬಿಡ್ಲಾ ಅಂತ ಚಂದನ ಕೇಳ್ತಾಳೆ. ಬೇಡ ಮೇಡಮ್, ಎಲ್ಲಾದರೂ ಪೊಲೀಸರು ಅವರು ಇವರು ಹಿಡಿದ್ರೆ ಗೊತ್ತಾಗುತ್ತೆ, ತಾಳಿ ಇದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ, ಇರಲಿ ಬಿಡಿ ಅಂತ ಹೇಳ್ತಾನೆ ಹರಿ. ಆಮೇಲೆ ಒಂದು ಹೋಟೆಲ್ಗೆ ಸ್ಟಾಪ್ ಮಾಡ್ತಾನೆ. ಹೋಟೆಲ್ಗೆ ಸ್ಟಾಪ್ ಮಾಡಿ ಚಂದನ ವಾಶ್ರೂಮ್ ಅಂತ ಹೋಗ್ತಾಳೆ. ಹರಿ ತನಗೆ ಏನು ಬೇಕೋ ಆರ್ಡರ್ ಮಾಡಿರ್ತಾನೆ. ಅದಕ್ಕೆ ಚಂದನ ಬಂದ್ಮೇಲೆ ಕೇಳ್ತಾನೆ, ಏನು ಮೇಡಮ್ ಆರ್ಡರ್ ಮಾಡಿ, ನಂಗೆ ಕಿಟ್ಟಿ ಅಷ್ಟೇ ಸಾಕು, ಏನು ಬೇಡ ಅಂತ ಚಂದನ ಹೇಳ್ತಾಳೆ. ಸರಿ ಆಯಿತು ಮೇಡಮ್, ನನಗೂ ಕಾಲ್ ಇದೆ, ಹೋಗಿ ಬರ್ತೀನಿ ಅಂತ. ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ ಅಂತ. ಇಲ್ಲ ಮೇಡಮ್, ನಾನು ನೇಚರ್ ಕಾಲಿಗೆ ಹೋಗಿ ಬರ್ತೀನಿ ಅಂತ ಹರಿ ಹೋಗಿ ಫೋನ್ನ ಸ್ವಿಚ್ ಆನ್ ಮಾಡ್ತಾನೆ. ಅಷ್ಟರಲ್ಲಿ ಅವ್ರ ಅಣ್ಣ ಕಾಲ್ ಮಾಡ್ತಿರ್ತಾನೆ. ಆ ಕಡೆಯಿಂದ ಅಣ್ಣ ಕಾಲ್ ಮಾಡಿದ್ರು, ಅಯ್ಯೋ ಅಣ್ಣನ ಫೋನ್ ಬರ್ತಾ ಇದೆ, ಇವಾಗಲೇ ಮಾಡ್ತಾ ಇದ್ದಾನ, ತುಂಬ ಹೊತ್ತಿಂದ ಮಾಡ್ತಾ ಇದ್ದಾನ ಅಂತ ರಿಸೀವ್ ಮಾಡ್ತಾನೆ. ಅವಾಗ ಅವ್ರ ಅಣ್ಣ ಕೇಳ್ತಾನೆ, ಏನು ನಿನ್ನ ಬಗ್ಗೆ ಕೇಳಿರೋದೆಲ್ಲ ನಿಜನಾ ಅಂತ ಅವ್ನು ಕೇಳ್ತಾನೆ. ನಿಮಗೆ ಗೊತ್ತಾಯ್ತಾ ಏನು ಅಂತ. ನೀನು ಹೌದು ನಿಜ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅವರು ಮಯೂರ ಹಾಗೆ ಶ್ರೀಕಂಠ ಖುಷಿಯಿಂದ ಕುಂದಾಡ್ತಿರ್ತಾರೆ, ಮದುವೆ ಆಯಿತು ಅಂತ. ಅದೇ ಹುಡುಗಿನ ಅಣ್ಣ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳ್ತಾರೆ. ಏನು ಕಂಗ್ರಾಟ್ಸು, ಏನು ಹೇಳ್ತಾ ಇದೆಯಾ ನೀನು ಅಂತ ಅವರನ್ನ ಫುಲ್ ಶಾಕಿಂದ ತಲೆ ತಿರುಗ್ತಾನೆ. ಹೇಗೋ ಆಯಿತು ಇದೆಲ್ಲ ಎಲ್ಲ ಅಂತ ಅವರನ್ನ ಕೇಳ್ತಾನೆ. ಅದಕ್ಕೆ ಅದೆಲ್ಲ ಬಂದ್ಮೇಲೆ ಹೇಳ್ತೀನಿ, ನಾನು ದೊಡ್ಡ ಕತೆ ಇದೆ ಅಂತ ಹೇಳ್ತಾನೆ ಹರಿ. ಅದಕ್ಕೆ ಇದೆಲ್ಲ ನಿಮಗೆ ಗೊತ್ತಾಯಿತು ಅಂತ ಹರಿ ಕೇಳ್ತಾನೆ. ಪೊಲೀಸರೇ ನಮಗೆ ಫೋನ್ ಮಾಡಿ ಹೇಳಿದ್ದು ಅಂತೆಲ್ಲ ಹೇಳ್ತಾನೆ. ಸರಿ ಆಯಿತು, ಇವಾಗ ನಮ್ಮನೆಗೆ ಬರ್ತಾ ಇದ್ದಾಳೆ ಅಂತೆಲ್ಲ ಕೇಳ್ತಾರೆ. ಹೌದು ನಮ್ಮನೆಗೆ ಬರ್ತಾ ಇದ್ದಾಳೆ, ಸ್ವಲ್ಪ ರೂಮೆಲ್ಲ ಇದನ್ನ ಮಾಡಿ ಏನಾದರೂ ಸ್ವೀಟ್ ಮಾಡೋಣ, ನಿಮ್ಮ ಕೈಯಾರೆ ಅವಳು ಚೆನ್ನಾಗಿ ನೋಡ್ಕೋತೀನಿ, ನಾನು ಮಹಾರಾಣಿ ಥರ ನೋಡ್ಕೋಬೇಕೊಳ್ಳೋಣ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅವರನ್ನ ಫುಲ್ ಶಾಕ್ ಆಗ್ತಾನೆ. ಅವಳು ಇವಾಗ ನಮ್ಮ ಜವಾಬ್ದಾರಿ ಅಂತ ಹೇಳಿ ಹರಿ ಕಾಲ್ ಕಟ್ ಮಾಡ್ತಾನೆ. ಅವಾಗ ಹೌದಾ ನಮ್ಮ ಜವಾಬ್ದಾರಿನಾ ಅಂತ ಅಂತಾನೆ. ಅವಾಗ ಶ್ರೀಕಂಠ ಮಯೂರ, ಹೌದು ಅಣ್ಣ, ಪೊಲೀಸ್ ಏನು ಹೇಳ್ತಾರೆ ಗೊತ್ತಿದೆಯಲ್ವಾ, ಅವಳು ಇವಾಗ ಅವಳಿಗೆ ಏನಾದರೂ ತೊಂದರೆ ಆದರೆ ನಮ್ಮ ಜವಾಬ್ದಾರಿ ಅಂತ ಹೇಳಿದಾರೆ ತಾನೆ, ಚೆನ್ನಾಗಿ ನೋಡ್ಕೋಬೇಕು ಅಂತ ಅವರಿಬ್ರು ಕುಂದಾಡ್ತಿರ್ತಾರೆ. ಆಮೇಲೆ ಇತ್ತ ಹರಿ ವಾಪಸ್ ಬರ್ತಾನೆ. ಬಂದು ನೋಡ್ತಾನೆ, ಪ್ಲೇಟ್ ಎಲ್ಲ ಖಾಲಿ ಆಗಿರೋದು ಟೇಬಲ್ ಮೇಲೆ ಇರುತ್ತೆ. ಅದಕ್ಕೆ ವೇಟನ್ನು ಕರೆದು ಶಿಸ್ತು ಬೈತಿರ್ತಾನೆ. ನಾನು ಹೇಳಿರೋ ಆರ್ಡರ್ ಎಲ್ಲ ಎಲ್ಲಿದೆ, ಯಾರೋ ತಿಂದ್ಬಿಟ್ಟು ಎಲ್ಲಾನು ಒಂದು ಚೂರು ತಿಂದು ಬಿಡದೇ ಇರೋ ಥರ ಪ್ಲೇಟ್ ಇಟ್ಟಿದೆಯಲ್ಲ, ಏನು ನಾನು ಹೇಳಿರೋದಲ್ಲಿ ಎಲ್ಲಿದೆ ಆರ್ಡರ್ ಕೊಟ್ಟಿದ್ದೀನಲ್ಲ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಚಂದನ, ನನಗೂ ತುಂಬ ಹೊಟ್ಟೆ ಹಸಿವಾಗಿತ್ತು, ಆರ್ಡರ್ ತಂದಿಟ್ಟ ನಾನು ತಿಂದ್ಬಿಟ್ಟೆ ಅಂತ ಚಂದನ ಹೇಳ್ತಾರೆ. ಹರಿ ಶಾಕಿಂದ ನೋಡ್ತಿರ್ತಾನೆ. ಆಮೇಲೆ ಇತ್ತ ಮನೇಲಿ ಮಯೂರ ಶ್ರೀಕಂಠ ಫುಲ್ ಡ್ಯಾನ್ಸ್ ಮಾಡ್ತಿರ್ತಾರೆ. ಬಂದಳೋ ಬಂದಳೋ ಅತಿಗೆ ಬಂದಳೋ ಅಂತ ಹೇಳಿ ಫುಲ್ ಸರ್ಪ್ರೈಸಿಂದ ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಇಷ್ಟಿತ್ತು ಇವತ್ತಿನ ಸಂಚಿಕೆ. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.